ವೀಕ್ಷಕರೇ ನಮಸ್ತೆ. ನಾನಿವತ್ತು ನಿಮಗೊಬ್ಬರು ಗಣ್ಯ ವ್ಯಕ್ತಿನ ಪರಿಚಯ ಮಾಡಿಸ್ತಾ ಇದ್ದೀನಿ. ಆ ಗಣ್ಯ ವ್ಯಕ್ತಿ ಇವ್ರನ್ನ BJP ಕಟ್ಟಾಳು ಅಂತ ಸಹ ಕರೀತಾರೆ. ಜೊತೆಗೆ ಯಡಿಯೂರಪ್ಪರವರ ದತ್ತು ಮಗ ಅಂತ ಸಹ ಕರೀತಾರೆ. ವಿಜೇಂದ್ರ ಸರ್ ಅವರ ಆಪ್ತರು ಸಹ ಹೌದು. ಜೊತೆಗೆ ಇವರು ನಾನಾ ರಾಜಕೀಯ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವೀಕ್ಷಕರು ಇವತ್ತು ಅವ್ರದ್ದು ಹುಟ್ಟುಹಬ್ಬ ಇದೆ. ಅವ್ರ ಹುಟ್ಟುಹಬ್ಬಕ್ಕೆ ನಾವು ಇವತ್ತು ವಿಶ್ ಮಾಡ್ತಾ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಅವ್ರು ಬೇರೆ ಯಾರೂ ಅಲ್ಲ, ರುದ್ರೇಶ್ ಸರ್ ಅವರು. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಇವತ್ತು ನಿಮ್ಮ ಹುಟ್ಟುಹಬ್ಬ ಯಾವ ರೀತಿ ಇವತ್ತು ಬೆಳಗ್ಗೆಯಿಂದ ನಿಮ್ಮನ್ನ ನೋಡೋದು ಟಯರ್ಡ್ ಅಂತ ಕಾಣಿಸ್ತಾ ಇದ್ದೀರಾ? ಯಾವ ರೀತಿ ನಡೆದಿದೆ ಬೆಳಗ್ಗೆಯಿಂದ ಪ್ರೋಗ್ರಾಮ್ಸ್? ಬೆಳಗ್ಗೆಯಿಂದ ನನ್ನೆಲ್ಲ ಸ್ನೇಹಿತರು ಇವತ್ತು ಒಳ್ಳೆ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿದ್ರು. ಅನಾಥ ಮಕ್ಕಳು ಮತ್ತು ಅನಾಥರು, ಬುದ್ಧಿಮಾಂದ್ಯ ಮಕ್ಕಳು ಮತ್ತು ವಿಕಲಚೇತನ, ಹೀಗೆ ಅನೇಕ ಜನರು ಒಂದು ಸೇವೆ ಮಾಡೋ ಒಂದು ಭಾಗ್ಯ ಸಿಕ್ತು. ಜೊತೆಗೆ ಆಟೋ ಡ್ರೈವರ್ಗಳಿಗೆ ಇವತ್ತು ಒಂದು ಗೌರವ ಸಮರ್ಪಣೆ ಮಾಡಿದ್ರು. ಹೀಗೆ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು. ಬೆಳಿಗ್ಗೆಯಿಂದ ಸಂಜೆ 5-5:30ವರೆಗೂ ಇವತ್ತು ಬಿಡುವಿಲ್ಲದ ಒಂದು ಕಾರ್ಯಕ್ರಮ ಆಯಿತು. ತುಂಬ ಚೆನ್ನಾಗಾಯಿತು, ಅರ್ಥಪೂರ್ಣವಾಗಾಯಿತು. ಸರ್, ನಾವು ಕೇಳ್ಪಟ್ಟಿದ್ದ ಮಟ್ಟಿಗೆ ಪ್ರತಿ ವರ್ಷವೂ ಸಹ ನಿಮ್ಮದು ಹುಟ್ಟುಹಬ್ಬ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ಪ್ರತಿ ವರ್ಷದ ಥರನೇ ಈ ವರ್ಷವೂ ಸಹ ಅದೇ ಒಂದು ಪ್ರತಿ ವರ್ಷದಾಗೆ ನಡ್ಕೊಂಬಂದಿದೆಯಾ, ಅಥವಾ ಈ ವರ್ಷ ಏನಾದರೂ ವಿಭಿನ್ನತೆ ಬೇರೆ ಥರದಲ್ಲಿ ಏನಾದರೂ ಇತ್ತಾ? ಇಲ್ಲ, ನಾವು ಮಾಡೋದೇ ವಿಭಿನ್ನವಾಗಿ ಮಾಡ್ತಾರೆ. ನೀವು ಕಳೆದ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀರ. ಒಂದೊಂದು ವರ್ಷ ಒಂದೊಂದು ಬಡವ್ರ ಸೇವೆ ಮಾಡೋಕ್ಕೊಂದು ಅವಕಾಶ, ಒಂದು ಹೆಸರು ಅಷ್ಟೇ. ಆ ಸಂದರ್ಭದಲ್ಲಿ ನಾವು ಮಾಡೋಕ್ಕೆ, ನಮ್ಮ ಸ್ನೇಹಿತರು ಮಾಡೋಕ್ಕೆ ಇಷ್ಟಪಡ್ತಾರೆ, ಅವ್ರು ಮಾಡ್ತಾಯಿದ್ದಾರೆ. ಈ ಬಾರಿನೂ ವಿಭಿನ್ನವಾಗಿ ಆಯಿತು. ಅವ್ರಿಗೆ ಊಟದ ತಾವಿಂದ ಹಿಡ್ದು, ಅಂದರೆ ಅಂಧರಿಗೆ, ವಿಕಲಚೇತರಿಗೆ ಮತ್ತು ಬುದ್ಧಿಮಾಂದ್ಯವ್ರಿಗೆ ಅವ್ರಿಗೆಲ್ಲ ಊಟ ಹಾಕಿ, ಹೊಸ ಬಟ್ಟೆ ಕೊಟ್ಟು, ನಮ್ಮ ಮನೇಲೆ ಕರೆದು ಒಂದು ಕಾಂಪೌಂಡ್ ಒಳಗಡೆ ಒಂದು ಅವರು ಎಲ್ಲರೂ ಹೇಗೆ ಊಟ ಮಾಡ್ತಾರೆ, ಹೇಗಿರ್ತಾರೆ ಆ ಥರ ಒಂದು ಹಬ್ಬದ ವಾತಾವರಣ ಮಾಡಿ ಒಬ್ಬಟ್ಟು ಊಟ ಹಾಕಿಸಿ ಅವ್ರಿಗೆ ಹಾಸಿಗೆಗಳು, ದಿಂಬುಗಳು, ಬೆಡ್ಶೀಟ್ಗಳು, ಚಾಪೆಗಳು, ಹೀಗೆ ಅನೇಕ ರೀತಿ ಸೇವೆ ಮಾಡಿದ್ವಿ. ಖಂಡಿತವಾದ ಸರ್. ಸರ್, ನಿಮ್ಮ ರುದ್ರೇಶ್ ಅವರು ಅಂತಂದರೆ ಈ ಸರೌಂಡಿಂಗಲ್ಲಿ ಒಂದು ಹೆಸರು ಯಾವ ರೀತಿ ಅಂತಂದರೆ ಕಡಲೆಕಾಯಿ ಪರಿಷೆ, ಬಸವಣ್ಣನವರ ಅಪ್ಪಟ ಭಕ್ತರು, ಜೊತೆಗೆ BJP ಕಟ್ಟಾಳು ಅನ್ನೋದು ಒಂದು ಹೆಸರು ಎಲ್ಲರಲ್ಲಿ ಆಲ್ರೆಡಿ ಮೂಡಿದೆ. ಎಲ್ಲರೂ ಸಹ ಕೇಳಿ ಬರ್ತಾ ಇದೆ ಈ ಹೆಸರು. ಇದ್ರ ಬಗ್ಗೆ ತಾವೇನು ಹೇಳ್ತೀರ? ಮನುಷ್ಯ ಕುಲನೇ ಗೌರವಿಸಂಥ ವ್ಯಕ್ತಿ ಮತ್ತು ಗೌರವಿಸುವ ಒಂದು ದೇವರು ಅಂತ ಅಂದರೆ ಬಸವಣ್ಣವರು. ಜೊತೆಗೆ ನಾವು ರೈತ ಕುಲದಿಂದ ಬಂದಿರೋರು, ವ್ಯವಸಾಯ ಮಾಡ್ಕೊಂಡಿದ್ದರು. ಬಸವಣ್ಣವರು ಅಂದರೆ ಹೆಚ್ಚು ಪ್ರೀತಿ ಇರ್ತೈತೆ. ಅವರ ಒಂದು ಬೆಳಿಗ್ಗೆ ಎದ್ದು ಅವರ ಒಂದು ಬಸವಣ್ಣವರ ತತ್ವದಲ್ಲಿ ನಾವು ಬದುಕಂಥದ್ದು, ಬಸವಣ್ಣವರ ಆದರ್ಶಗಳನ್ನು ನಾವು ಅಳವಡಿಸ್ಕೊಂಡಿರೋದು. ಏಕೆಂದರೆ ಅವರು ಯಾವುದೇ ಒಂದು ಜಾತಿ ಇಲ್ಲ, ಎಲ್ಲ ಸರ್ವ ಜನಾಂಗಕ್ಕೂ ಅವರು ಒಬ್ಬರು ಸಮಾನತೆ ಬರಬೇಕು ಅಂತ ಹೋರಾಟ ಮಾಡಿದಂಥ ಮಹಾನ್ ಚೇತನ ಅದು ದೇವರು. ಆ ದೇವರಿಗೆ ನಾವು ಆ ದೇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಬದುಕ್ತಾ ಇರೋದು. ಹಾಗಾಗಿ ನಾವು ಬಸವೇಶ್ವರ ಜಾತ್ರೆ ಮಾಡಬೇಕಾದ್ರೂ ಅದೇ ಒಂದು ಪ್ರೇರಣೆ. ನಾವು ಮಾಡ್ತಾ ಇರ್ತಕ್ಕಂಥ ಜಾತ್ರೆಯ ಊರಲ್ಲಿ ಪೂರ್ಣವಾಗಿ ದಲಿತರಿರೋದು. ಆ ದಲಿತರಿರೋಂಥ ಜಾಗ, ನಮ್ಮ ಜಮೀನುಗಳು ಎಲ್ಲ ಇತ್ತು. ಅಂಥ ಜಾಗದಲ್ಲಿ ನಾವು ಪರಿಷೆ ಮಾಡ್ತೀವಿ, ಜಾತ್ರೆ ಮಾಡ್ತೀವಿ, ತೇರು ಮಾಡ್ತೀವಿ. ಅನೇಕ ಜನರು ಬರ್ತಾರೆ, ಎಲ್ಲ ಸಮುದಾಯದವರು ಬರ್ತಾರೆ. ಅದು ನಮ್ಮ ಪ್ರೀತಿ, ನಮಗೆ ಇನ್ನೂ ಹೆಚ್ಚು ಗೌರವ. ಸರ್, ಕೆಲವೊಬ್ಬರಲ್ಲಿ ನಾನು ಕೇಳ್ಪಟ್ಟಿದ್ದು ರುದ್ರೇಶ್ ಅವರು ಅಂತಂದರೆ BJP ಕಟ್ಟಾಳು ಹೌದು, ಆದರೆ ಅದಕ್ಕೆ ಸಮನಾಗಿ ಅವರು ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇರಲಿ, ಒಬ್ಬರು ಬಡವರು ಅಂತ ಬಂದಾಗ ಅಥವಾ ಹಸ್ತು ಬಂದಾಗ ಅಥವಾ ಯಾರು ಕಷ್ಟ ಅಂತ ಬಂದಾಗ ಅವ್ರ ಜೊತೇಲಿ ನಿಲ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ ಅನ್ನೋ ವಿಷಯನೂ ಸಹ ನಾವು ಕೇಳ್ಪಟ್ಟಿದ್ದೀವಿ. ಇದಕ್ಕೆ ತಾವೇನು ಹೇಳ್ತೀರಾ ಸರ್? ಖಂಡಿತವಾಗೂ ಇವತ್ತು
ನಾವು ಭಾರತೀಯ ಜನತಾ ಪಕ್ಷದ ಒಂದು ಸದಸ್ಯನಾದಂಥ ಸಂದರ್ಭದಲ್ಲಿ, ಏಕೆಂದರೆ ನಾವು ಶಾಲಾ ಕಾಲೇಜು ಬಿಟ್ಟ ನಂತರ ನೆಕ್ಸ್ಟು ಮುಂದುವರೆದಿದೆ ರಾಜಕೀಯದಲ್ಲಿ ರಾಮ ಮಂದಿರದ ಗಲಾಟೆ. ಅಯೋಧ್ಯೆ ರಾಮ ಮಂದಿರ ಗಲಾಟೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಹಾಗೆ ಬಿ ಜೆ ಪಿಲಿ ಸಕ್ರಿಯ ಕಾರ್ಯಕರ್ತನಾದ್ವಿ. ನಮಗೆ 18 ವರ್ಷ ಆಗೋಕ್ಕಿಂತ ಮೊದಲೇ ರಾಮ ಮಂದಿರದಲ್ಲಿ ಒಂದು ಹೋರಾಟದಲ್ಲಿ ಜೋಡಿಸ್ಕೊಂಡ್ವಿ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಆದ್ವಿ. ಅಲ್ಲಿಂದ ಇಲ್ಲಿಯ ತನಕ ಯಾವುದೇ ಒಂದು ಪಕ್ಷಕ್ಕೂ ಹೋಗಿಲ್ಲ, ಯಾವುದೇ ಒಂದು ಪಕ್ಷದ ಸದಸ್ಯನಾಗಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ರಾಮಚಂದ್ರೇಗೌಡರು ಅವರ ಒಂದು ಮಾರ್ಗದರ್ಶನದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದು. ಅನಂತಕುಮಾರ್ ಸಾಹೇಬರು, ಹೀಗೆ ಅನೇಕ ಜನರು ನಮಗೆ ಆಶೀರ್ವಾದ ಮಾಡಿದ್ರು, ಸಂಘಟನೆ ಕಲಿಸಿದ್ರು, ದಾರಿ ತೋರಿಸಿದ್ರು. ಅವರ ಕೊಟ್ಟಂಥ ದಾರಿಯಲ್ಲಿ ಇವತ್ತಿನ ತನಕ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಆ ಪಕ್ಷದ ಒಂದು ಏನು ಎತ್ತರಕ್ಕೆ ಬೆಳಿಬೇಕು, ಆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ದೃಷ್ಟಿಲಿ ಕೆಲಸ ಮಾಡ್ತಾಯಿದ್ವಿ. ಇಂದೂ ಮಾಡ್ತೀವಿ, ಮುಂದೆಯೂ ಮಾಡ್ತೀವಿ. ಖಂಡಿತ ಸರ್. ಆ ದೇವರು ನಿಮಗೆ ಒಳ್ಳೇದು ಮಾಡಲಿ. ಇವತ್ತು ನಿಮ್ಮದು ಹುಟ್ಟುಹಬ್ಬ ಇದೆ. ಆ ದೇವರು ತುಂಬ ಒಳ್ಳೇದು ಮಾಡಲಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಸಹ ಈಡೇರಲಿ. ಮತ್ತು ಆದಷ್ಟು ಬೇಗ ಜನಗಳ ಸೇವೆ ಮಾಡಲಿಕ್ಕೆ ನೀವು ಬರಬೇಕನ್ನೋದು ಜನಗಳ ಆಶಯ ಸಹ ಇದೆ. ಜನಗಳ ಸೇವೆ ಮಾಡಲಿಕ್ಕೆ ನೀವು ತುಂಬ ಕ್ಷೇತ್ರದಲ್ಲಿ ಆಲ್ರೆಡಿ ಸೇವೆ ಮಾಡಿದ್ದೀರಾ. ಕಂಠೀರವ ಸ್ಟುಡಿಯೋ ಅಧ್ಯಕ್ಷರು ಸಹ ಆಗಿದ್ರಿ, KRIDL ಚೇರ್ಮನ್ ಸಹ ಆಗಿದ್ರಿ. ಜನಗಳ ಆಶಯ ತಮ್ಮನ್ನು ಒಬ್ಬರು MLA ಆಗಿ ನೋಡಬೇಕನ್ನೋದು ಜನಗಳ ಆಶಯ ಇದೆ. ಆದಷ್ಟು ಬೇಗ ಅದಕ್ಕೆ ಬರ್ರಿ. ಇದನ್ನು ನಮ್ಮ ಆಶಯ ನಾವು ಕೇಳ್ಕೊತಾ ಇರೋಂಥದ್ದು ಜನಗಳ ಮುಖಾಂತರ ತಮ್ಮನ್ನು ನಾವು ಇದೊಂದು ಮನವಿ ಮಾಡ್ಕೊತಾ ಇರೋಂಥದ್ದು. ಬರ್ತೀರಾ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಬಂದೇ ಬರ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ನಿಲ್ತೀವಿ. ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ, ನಮ್ಮ ಪಕ್ಷದ ಸೂಚನೆ ಮೇರೆಗೆ ಅವರು ಯಾವುದು ಕ್ಷೇತ್ರದಲ್ಲಿ ನಿಲ್ಲು ಅಂತ ಹೇಳಿ ಅವಕಾಶ ಮಾಡಿಕೊಡ್ತಾರೆ. ಆ ಕ್ಷೇತ್ರದಲ್ಲಿ ನಿಂತು ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ. ಜನರು ಸೇವೆ ಮಾಡೋಕ್ಕೆ ಒಂದು ದಾರಿ ಸಿಗುತ್ತೆ, ಒಂದು ಭಾಗ್ಯ ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಈ ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೈ ಜೋಡಿಸಿದಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ.